ನಮಸ್ಕಾರ ಸ್ನೇಹಿತರೆ, ಇದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ನಿನ್ನೆ ನಡೆದ ಕ್ರಿಕೆಟ್ ಪಂದ್ಯ ಹೈಲೈಟ್ಸ್. ಟಾಸ್ ಗೆದ್ದ ಭಾರತ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಆರಂಭಿಸಿತು. ಆರಂಭದಲ್ಲೇ ಭಾರತದ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿದರು. ಪವರ್ ಪ್ಲೇಯಲ್ಲೇ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡ ನ್ಯೂಜಿಲೆಂಡ್ ಒತ್ತಡಕ್ಕೆ ಒಳಗಾಯಿತು. ಮಧ್ಯ ಓವರ್ಗಳಲ್ಲಿ ಟಿಮ್ ಸೈಫರ್ಟ್ ಉತ್ತಮವಾಗಿ ಆಡಿದರು. ಆದರೆ ಭಾರತದ ಬೌಲಿಂಗ್ ದಾಳಿಯ ಮುಂದೆ ನ್ಯೂಜಿಲೆಂಡ್ ಹೆಚ್ಚು ಕಾಲ ನಿಲ್ಲಲಿಲ್ಲ. 20 ಓವರ್ಗಳ ಅಂತ್ಯಕ್ಕೆ ನ್ಯೂಜಿಲೆಂಡ್ ತಂಡ 153 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡಿತು. ಇದೀಗ ಭಾರತದ ಇನ್ನಿಂಗ್ಸ್. ಗುರಿ 154 ರನ್. ಭಾರತದ ಓಪನರ್ಗಳು ಅಬ್ಬರದ ಆರಂಭ ನೀಡಿದರು. ಅಭಿಷೇಕ್ ಶರ್ಮಾ ಅಸಾಧಾರಣ ಬ್ಯಾಟಿಂಗ್ ಮಾಡಿದರು. ಕೇವಲ 14 ಬಾಲ್ಗಳಲ್ಲಿ ಅರ್ಧ ಶತಕ. ಪ್ರೇಕ್ಷಕರು ಕುರ್ಚಿಯಿಂದ ಎದ್ದು ನಿಂತರು. ಇತ್ತ ಸೂರ್ಯಕುಮಾರ್ ಯಾದವ್ ತಮ್ಮ ಶೈಲಿಯ ಶಾಟ್ಗಳಿಂದ ರನ್ ಮಳೆ ಸುರಿಸಿದರು. ಬೌಂಡ್ರಿ, ಸಿಕ್ಸರ್, ಸತತ ಹೊಡೆತಗಳು. 10 ಓವರ್ಗಳಲ್ಲೇ ಭಾರತ ತಂಡ ಗುರಿಯಲು ಸುಲಭವಾಗಿ ತಲುಪಿತು. 8 ವಿಕೆಟ್ಗಳಿಂದ ಭಾರತ ಭರ್ಜರಿ ಜಯ ಸಾಧಿಸಿತು. ಇದು ಟಿ20 ಇತಿಹಾಸದ ವೇಗದ ಚೇಸ್ಗಳಲ್ಲಿ ಒಂದಾಗಿದೆ. ಪಂದ್ಯದ ಹೀರೋಗಳು ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್. ಭಾರತ ತಂಡಕ್ಕೆ ಭರ್ಜರಿ ಅಭಿನಂದನೆಗಳು. ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.